ವಿಜ್ಞಾನ ಗಣಿತ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತೇವೆ. ನಾವು ಮಾಡಿದಂಥ ಒಂದು ವರ್ಷದಲ್ಲಿ ಟೀಚಿಂಗ್ ಏಡ್ಸ್ ಆಗಿರ್ಬೋದು, ಬೋಧನಾ ಮಾಧ್ಯಮದಲ್ಲಿ ಹೊಸ ಬದಲಾವಣೆ. ನಾವು ಮ್ಯಾಗ್ನೆಟಿಕ್ ಇಂಡಕ್ಷನ್, ಎಲೆಕ್ಟ್ರೋ ಮ್ಯಾಗ್ನೆಟಿಕ್, ಇದರ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ಅದು ಆಟೋಮೆಟಿಕ್ ಮ್ಯಾಗ್ನೆಟ್ ಆಗಿ ಸೌತ್ ಪೋಲ್ ಇದು ಅದೇ ರೀತಿ ಘಟಕಗಳು ತಯಾರು ಇದನ್ನು ಬಳಸಿಕೊಂಡು ಬೇರೆ ದೇಶ, ಉತ್ತರ ದೇಶಗಳು, ದಕ್ಷಿಣ ದೇಶಗಳು ಬಳಕೆ ಆಗ್ತಿತ್ತು. ಅದೇ ರೀತಿ ಸರ್ ಒಂದು ಕಾಂತದೊಂದಿಗೆ ಆಟ, ಈ ಕಾಂತಗಳು ಜೋಡಿಸೋದಕ್ಕೆಲ್ಲ ಪ್ರತಿಯೊಂದು ಕಾಂತ ಈ ಕಾಂತ ಏನಾಗುತ್ತೆ ಸೌತ್ ಪೋಲ್ ನಾರ್ತ್ ಪೋಲನ್ನು ಆಗೋದಿಲ್ಲ. ಹೊಳೆಯಲ್ಲಿ, ಹಳ್ಳದಲ್ಲಿ ಅಥವಾ ಬಾವಿಯಲ್ಲಿ ಕಬ್ಬಿಣದ ವಸ್ತುಗಳನ್ನು ಬಿದ್ದಾಗ ಇದು ಮೇಲೆಲ್ಲ ತರ್ತದೆ. ಈಗ ಈಜಿಲಿ ನಾವು ನೀರೊಳಗೆ ಹೋಲಂದೆ ಬರ್ಬೋದು. ಅದೇ ರೀತಿ ಇದೊಂದು ವಿಶೇಷ ಇದೇನ್ರಿ, ವಿದ್ಯುದಾವೇಶಗಳು, ಧನ ವಿದ್ಯುದಾವೇಶ, ಋಣ ವಿದ್ಯುದಾವೇಶ. ನಾವು ಕನೆಕ್ಷನ್ ಮಾಡಲಾರ್ದೆ ಏನಾಗ್ತದೆ ರೀ, ಲೈಟ್ ಆಗ್ತದೆ. ಈಗ ಇದರಲ್ಲಿ ನೀರು ತೆಗೆದೇನೆ, ಈಗ ನೀರು ಹಾಕ್ತಾರೆ, ನೀರಿನ ಮೂಲಕ ನೀರೊಂದು ಉತ್ತಮ ವಿದ್ಯುತ್ ಶುದ್ಧ ನೀರು. ಈಗ ಅದೇ ರೀತಿ ವೃತ್ತಿಯ ಚಲನೆ ಬುಗುರಿ ಇದರ ವೃತ್ತ ಏನು ಮಾಡ್ತದೆ ತಿರುಗುತ್ತೆ. ಇಲ್ಲಿ ಈ ಬ್ಯಾಟ್ರಿ ಸರ್ಕ್ಯೂಟ್ಗಳನ್ನು ಈಗ ಅದೇ ರೀತಿ ನಾವು ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡಿದ್ದೀವಿ. ಮಕ್ಕಳು ಮಾಡಿದಂಥ ವಿವಿಧ ರೀತಿಯ ಪ್ರಯೋಗಗಳನ್ನು ನಾವು ಸಿ ವಿ ರಾಮಣ್ಣವರ ಬೆಳಕಿನ ಚಂದ್ರುವಿಕೆ ಬಗ್ಗೆ ನಮ್ಮ ದೇಶದ ವಿಜ್ಞಾನಿ ಜಗತ್ತಿಗೆ ತೋರಿಸಿಕೊಟ್ಟು ಅವ್ರ ಸವಿನೆನಪಿಗಾಗಿ 2028 ಆಚರಣೆ ಮಾಡ್ತೀವಿ. ಚಂದ್ರಯಾನ 3 ಕೆ ಶಿವನ್ ಅವರ ನೇತೃತ್ವದಲ್ಲಿ ಚಂದ್ರಯಾನ 2 ಆಯಿತು. ಅದು ಬೇಲೂರಿ ಅದಕ್ಕಾಗಿ ಕ್ರಿಯೆಯನ್ನು ಮಾಡಿ ಉಡಾವಣೆ ಮಾಡಿ ಸಕ್ಸಸ್ ಮಾಡಿದ್ದೇವೆ. ಶಾಲಾ ಆವರಣದಲ್ಲಿ ಸಾಕಷ್ಟು ಕೈತೋಟವನ್ನು ನಿರ್ಮಾಣ ಮಾಡಿದ್ದೀವಿ. ತೆಂಗಿನ ಗಿಡ ಆಗಿರ್ಬೋದು, ಇನ್ನಿತರ ಸಸ್ಯಗಳು, ಗವಾರಿಗೆ ಗಣಿತ ಕೆಜಿಗೆ ಎಷ್ಟು ಟೊಮೊಟೊ ಬರ್ತದೆ, ಎಷ್ಟು ರೂಪಾಯಿ ಕೊಡಬೇಕು, ಎಷ್ಟು ಗ್ರಾಮ್ ಅಂದರೆ 1 kg ಅನ್ನೋದು ವ್ಯವಹಾರಿಕ ಗಣಿತ. ಗಣಿತದೊಂದಿಗೆ ಆಟ, ಗಣಿತದ ಸಾಮಗ್ರಿಗಳು ಕಿಟ್ ಏನು ಮಾಡೋದಂದರೆ ಅದು ಕೊಟ್ಟರೆ ಮಕ್ಕಳು ಸರಿಯಾಗಿ ಕುತೂಹಲದಿಂದ, ಉತ್ಸಾಹತೆಯಿಂದ ಆಟ ಆಡ್ತಿರ್ತಾರೆ. ಅವರು ಆಟ ಆಡುವಂಥ ನೋಡಿದಾಗ ನಮ್ಗೆ ಏನು ಆಗ್ತದೆ, ಸಾಲಿ ಟೈಮ್ 5 ಗಂಟೆ ಬೆಲ್ ಆಗಿದೆ ಅಂದ್ರೂ ಹೊರಗೆ ಹೋಗೋದಿಲ್ಲ ಮಕ್ಕಳು. ಯಾಕಂದ್ರೆ ಮಕ್ಕಳ ಆಟ ಅನ್ನೋದೊಂದು ಅಷ್ಟು. ಅದೇ ರೀತಿ ಸರ್ ಸಾಕಷ್ಟು ಬೆಳಕು, ಹೃದಯ ಮತ್ತು ಬೆಳಕು ಸರಳ ರೇಖೆಯನ್ನು ಚಲಿಸುವುದನ್ನು ನಿರ್ಮಿಸಿದ್ದೇವೆ. ಇದು ಡಬಲ್ ಸರ್ಕ್ಯುಲೇಷನ್, ಹೃದಯಕ್ಕೆ 2 ಬಾರಿ ರಕ್ತ ಹಾದು ಹೋಗ್ತದೆ ಅನ್ನೋದು ಸರ್ಕ್ಯುಲೇಷನ್. ಅದೇ ಇಲ್ಲಿ ಹೃದಯವನ್ನು ನೀಲಚ್ಚೆಯಿಂದ ಕತ್ತರಿಸಿದಾಗ 4 ಕೋಣೆಗಳು ಕಂಡು ಬರ್ತಾವೆ. ಈ 4 ಕೋಣೆಗಳು ಸ್ಪಷ್ಟವಾಗಿ ಕಂಡು ಬರೋದು ನಾವಿಲ್ಲಿ ನೋಡ್ತೇವೆ. ಅದೇ ರೀತಿ ತ್ರಿಭುಜ ಒಳಕೋನಗಳ ಮೊತ್ತ 360 ಡಿಗ್ರಿ, 180 ಡಿಗ್ರಿ. ಅದೇ ರೀತಿ ಹೂವಿಂದ ಪರಾಗರೇಣು, ಕೇಸರದಂಡ, ಸಲಾಕೆ, ಅಂಡಾಶಯ ಹೇಗೆ ಹೂವಿನಲ್ಲಿ, ಸಸ್ಯದಲ್ಲಿ ಸಂತಾನೋತ್ಪತ್ತಿ ಆಗ್ತದೆ ಅನ್ನೋದು ಇದು ಹೇಳ್ತೇವೆ. ಅದೇ ರೀತಿ ಇಲ್ಲಿ ಗಣಿತದ ಆಕೃತಿಗಳಿದಾವ. ಈ ಆಕೃತಿಗಳು ಏನು ಮಾಡ್ತದ್ರಿ, ಡೈನಮೋ ಹಿಂಗೆ ತಿರುಗ್ತಾ ಇರ್ತದೆ. ತಿರುಗಿದಾಗ ಯಾವುದು ನಿಲ್ಲುತ್ತದ ಆ ಆಕೃತಿ ಹೆಸರನ್ನು ಹೇಳಿದಾಗ ಆ ಮಗು ಈಜಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ತವ. ಈಗ ನಾವು ಇಲ್ಲಿ ನೋಡಿದಾಗ ಪ್ರತಿಯೊಂದು ಇದು ಅಷ್ಟಭುಜ ಆಕೃತಿ, ಅರ್ಧ ವೃತ್ತ, ಆಯತ, ಚೌಕ. ಮತ್ತು ಅದೇ ರೀತಿ ಸಣ್ಣ ಮಕ್ಕಳಿಗೆ ಆಟ ಆಡ್ಲಿಕ್ಕೆ, ಕುಡ್ಸು ಕಳೆ ಲೆಕ್ಕಗಳು ಮಾಡೋಕ್ಕೆ ಈ ಗಣಿತ ಡಬ್ಬ ಕಿಟ್ ಅಂತ ಮಾಡಿದ್ದೇವೆ. ಮತ್ತು ಜಿಯೋ ಬೋರ್ಡ್ ಅಂದರೆ ಅವ್ರ ಮಗುವಿಗೆ ಬೇಕಾದಂಥ ಆಕೃತಿಗಳನ್ನು ರಚನೆ ಮಾಡ್ಬೋದು. ಇಷ್ಟು ನಾವು ಮಾಡಿದಂಥ 1 ವರ್ಷದ ಸಾಧನೆ.